ಸರ್ ನಿಮಗೆ ರಕ್ತ ತುಂಬ ಕಡಿಮೆ ಇದೆ. ಹೌದು ಸರ್. HB 5 ಗ್ರಾಮ್ ಇದೆ. ಯಾಕೆ ಅಂದರೆ ಏನು ಚೆಕ್ ಮಾಡಿದ್ರೆ ಎಲ್ಲ ನಾರ್ಮಲ್ ಇದೆ. ಹೌದು ಸರ್. ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್. ನೀವು ರಕ್ತ ಕಡಿಮೆ ಇದೆ ಅಂದರೆ ಊಟದಿಂದ ಏನೋ ಕಡಿಮೆ ಆಗಿದೆ, ಕಡಿಮೆ ತಿಂತಾ ಇದೆ ಅನ್ಸುತ್ತೆ. ಏನು ಊಟ ಮಾಡ್ತೀರಿ ಬೆಳಿಗ್ಗೆ? ಸರ್ ಬೆಳಗ್ಗೆ ಟೈಮು ಮುದ್ದೆ ಸಾಂಬಾರು ಸ್ವಲ್ಪ ರೈಸ್ ತರಕಾರಿ ಏನು ಹೆಚ್ಚಾಗಿ ತಿನ್ನಲ್ಲ? ತರಕಾರಿ ಹೆಚ್ಚಾಗಿ ಮಧ್ಯಾಹ್ನ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀನಿ ಸರ್ ಟೀಚರ್ ಆಗಿ. ಬಾಕ್ಸ್ಗೆ ಅನ್ನ ಸಾಂಬಾರು ಆಗ್ಬೋದು ಅಥವಾ ಚಿತ್ರಾನ್ನ ಆಗ್ಬೋದು, ಏನು ಸ್ವಲ್ಪ ಹಾಕೊಂಡು ಹೋಗ್ಬಿಟ್ಟು ಮತ್ತೆ ರಾತ್ರಿಗೆ ಮುದ್ದೆ ಸ್ವಲ್ಪ ಇಲ್ಲ ಮುದ್ದೆ ಇಲ್ಲ ಅಂದ್ರೆ ಅನ್ನ. ಓಕೆ, ಒಂದು ವಾರದಲ್ಲಿ 5 ದಿವಸ ಇದೇ ಊಟನೇ ಸರ್? ಹೌದು ಸರ್. ಸ್ಕೂಲ್ ಇದ್ದಾಗೆಲ್ಲ ಹೌದು ಸರ್. ಹೌದು. ನೀವು ಹಂಗಾರೆ ನಿನ್ನ ಆಹಾರ ಸಮತೋಲನ ಆಹಾರ ಅಲ್ಲ. ಹೌದು ಸರ್. ಹೌದು. ಪರಿಪೂರ್ಣವಾದ ಆಹಾರ ಅಲ್ಲ. ಅಂದ್ರೆ ಬರೀ ನೋಡಿ, ಇಲ್ಲಿ ನೋಡಿ, ನೀವು ತಿಂತಾ ಇರೋದು ಮುದ್ದೆ. ಬೆಳಗ್ಗೆ ಒಂದು 200 ಗ್ರಾಮು ಮುದ್ದೆ ತಿಂದ್ಬಿಡ್ತೀರಿ. ಮಧ್ಯಾಹ್ನ ಸ್ವಲ್ಪ ಬಾಕ್ಸ್ ಅಲ್ಲಿ ಬರೀ ಚಿತ್ರಾನ್ನ ಹಾಕೊಂಡು ಹೊರಟೋಗ್ತೀರಿ, ಅನ್ನ ಸಾಂಬಾರು. ಮತ್ತೆ ರಾತ್ರಿಗೆ ಬಂದು ಮತ್ತೆ ಮುದ್ದೆ ತಿಂದ್ಬಿಡ್ತೀರಿ, ಅನ್ನ ಸಾಂಬಾರು ತಿನ್ಬಿಡ್ತೀರಿ. ಇಷ್ಟೇ. ಈ ಆಹಾರ ಒಳ್ಳೇದೇ, ನಾನು ಇಲ್ಲ ಹೇಳಿಲ್ಲ. ಬರೀ ಮುದ್ದೆ, ಸ್ವಲ್ಪ ತರಕಾರಿ ತಿಂತೀರಿ. ಇದು ಪೂರ್ಣವಾದ ಆಹಾರ ಅಲ್ಲ. ಇಲ್ಲಿ ನೋಡಿ, ಆಹಾರ ಅಂದಮೇಲೆ ನೋಡಿ ಈ ತರ ಪರಿಪೂರ್ಣವಾಗಿ ಈ ತರ ಇರ್ಬೇಕು ಸರ್. ನೋಡಿ, ಮುದ್ದೆ ಅರ್ಧ, ಅನ್ನ ಸ್ವಲ್ಪ, ಸೊಪ್ಪು ಜಾಸ್ತಿ, ಬೇಳೆ, ಮೊಟ್ಟೆ, ಸ್ವಲ್ಪ ತುಪ್ಪ, ಆ ಥರ ಇರಬೇಕು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಆಹಾರ. ನೀವು ಮಧ್ಯಾಹ್ನ ಬಾಕ್ಸ್ಗೆ ಅರ್ಧ ಬಾಕ್ಸ್ ಅನ್ನ ಹಾಕ್ಕೊಳ್ಳಿ, ಒಂದು ಮೊಟ್ಟೆ ತಗೊಳ್ಳಿ, ಸ್ವಲ್ಪ ಸೌತೆಕಾಯಿ ಹಾಕ್ಕೊಳ್ಳಿ, ಇಲ್ಲ ಟೊಮೊಟೊ ಸ್ವಲ್ಪ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಬೀನ್ಸ್ ಸ್ವಲ್ಪ ಬೀನ್ಸ್ ಹಾಕ್ಕೊಳ್ಳಿ. ಆಗೇನಾಗುತ್ತೆ, ಊಟದ ಎಲ್ಲ ವಿಧವಾದ ಊಟ ಇರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ನೋಡಿ, ಇಲ್ಲಿ ನೋಡಿ, ಅನ್ನ ಕಾರ್ಬೋಹೈಡ್ರೇಟ್ಸ್. ಇದು ನೋಡಿ, ಫೈಬರ್ ಜಾಸ್ತಿ ಇರುತ್ತೆ. ಯಾವುದ್ರಲ್ಲಿ? ಸೌತೆಕಾಯಿ. ಇಲ್ಲಿ ನೋಡಿ, ಇದರಲ್ಲಿ ವಿಟಮಿನ್ಸ್ ಅಂಡ್ ಮಿನರಲ್ ಫೈಬರ್ ಜಾಸ್ತಿ ಇರುತ್ತೆ ಬೀನ್ಸ್ ಅಲ್ಲಿ. ಆಯ್ತಾ? ಮೀನಲ್ಲಿ ಲೀನ್ ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ ಇರುತ್ತೆ, ಕೊಬ್ಬಿನಾಂಶ ಇರುತ್ತೆ. ಮೊಟ್ಟೆನಲ್ಲಿ ಲೀನ್ ಪ್ರೋಟೀನ್ ಮತ್ತು ಫ್ಯಾಟ್ ಇರುತ್ತೆ. ಈ ನೋಡಿ, ಈ ಊಟದ ತೊಟ್ಟೆಯಲ್ಲಿ ಅತ್ಯುತ್ತಮವಾದ ಆರೋಗ್ಯಕರವಾದ ಪ್ರೋಟೀನ್, ಫ್ಯಾಟ್, ಮೀನು ಮೊಟ್ಟೆಯಲ್ಲಿ ಇರುತ್ತೆ. ಅತ್ಯುತ್ತಮವಾದ ವಿಟಮಿನ್ಸ್ ಮಿನರಲ್ ಇರುತ್ತೆ. ನೀವೇನ್ ಮಾಡ್ತೀರಿ? ಬರೀ ಮುದ್ದೆ, ಬರೀ ಸಾಂಬಾರು. ಅದ್ರಲ್ಲಿ ಏನಾಗುತ್ತೆ, ಕಂಪ್ಲೀಟ್ ನಿನಗೆ ಪರಿಪೂರ್ಣವಾದ ಆಹಾರ ಇದೆ. 5 ದಿನ ಹಂಗಿರುತ್ತೆ. 5 ದಿವಸ ಆಹಾರ ತಿಂದ್ಬಿಟ್ರೆ ನೋಡಿ, ಇಲ್ಲಿ ನೋಡಿ, ರಾತ್ರಿ ಹೊತ್ತು ನಾನು ಚಪಾತಿ 4 ಚಪಾತಿ ಹಾಕಲ್ಲ, 1 ಚಪಾತಿ. ಇದು ನೋಡಿ ಪಲ್ಯ, ಇದು ಕ್ಯಾರೆಟ್ ಪಲ್ಯ. ಇಲ್ಲಿ ನೋಡಿ ಇದು ಕುಕುಂಬರ್ ಮತ್ತು ಟೊಮೊಟೊ, ಈರುಳ್ಳಿದು ಸಾಲಡ್ ಇದೆ. ಇಲ್ಲಿ ನೋಡಿ, ಮಾಂಸ ಇದೆ. ಈ ಮಾಂಸದಲ್ಲಿ ಈ ಪ್ರೋಟೀನ್, ಫ್ಯಾಟ್, ಕ್ಯಾಲರೀಸ್ ಚೆನ್ನಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಸಕ್ಕರೆ ಅಂಶ, ಇದು ಪ್ರೋಟೀನ್ ಅಂಶ, ಇದು ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಮತ್ತು ನೀರಿನ ಅಂಶನೂ ಸ್ವಲ್ಪ ಇರುತ್ತೆ. ಈ ಥರ ಎಲ್ಲ ಥರದ ಊಟಗಳು 1, 2, 3, 4, 5 ಪದಾರ್ಥಗಳು ಕಡಿಮೆ ಪ್ರಮಾಣ ಊಟ ಮಾಡಿದ್ರೆ ನಿಮ್ಗೆ ಅದಕ್ಕೆ ರಕ್ತ ತುಂಬ ಕಡಿಮೆ ಇರೋದು. ಇಲ್ಲಿ ನೋಡಿ, ನಾವು ಮೊಟ್ಟೆ ತಿನ್ನಬಾರ್ದು ಅಂತ ಕೆಲವರೆಲ್ಲ ಮೊಟ್ಟೆನೇ ತಿನ್ನಲ್ಲ. ನೋಡಿ, ಈ ಮೊಟ್ಟೆ ದಿನಕ್ಕೆ 1-2 ತಿಂತಾ ಇದ್ರೆ ನಿಮ್ಗೆ ಆರೋಗ್ಯಕ್ಕೆ ಪ್ರೋಟೀನ್ಸ್ ಇರುತ್ತೆ, ಎಲ್ಲ ಥರವಾದ ವಿಟಮಿನ್ಸ್ ಇರುತ್ತೆ. ನೋಡಿ, ಎಲ್ಲ ಥರದ ವಿಟಮಿನ್ಸ್ ಇರುತ್ತೆ. ಆವಾಗ ನೀವು ರಕ್ತಹೀನತೆಗಾಗಲ್ಲ. ನೀವು ಟೈಮ್ ಇಲ್ಲ, ನೀವು ಇದೇ ನಿಮ್ದೇನು ತಪ್ಪಿಲ್ಲ. ನೀವೇನು ಪ್ರಾಕ್ಟೀಸ್ ಆಗೋಗಿದೆ ನಿಮಗೆ. ಪ್ರಾಕ್ಟೀಸು, ಸ್ಕೂಲ್ಗೆ ಹೋಗೋದು, ಬರೋದು, ಏನೋ ಒಂದು ಟೈಮ್ ತಿನ್ನೋದು, ಇದು ಹೋಗೋದು, ಆ ಥರ ಆಗೋಗ್ತಾ ಇದೆ. ಅದನ್ನು ದಯವಿಟ್ಟು ನೀಟಾಗಿ ಪರಿಪೂರ್ಣವಾದ ಆಹಾರವನ್ನು ಡೈಲಿ ಒಂದು ಮೊಟ್ಟೆ ತಿನ್ನಿ, ತರಕಾರಿ ತಿನ್ನಿ, ಬೇಳೆ ತಿನ್ನಿ, ಕಾಳುಗಳು ತಿನ್ನಿ, ಸ್ವಲ್ಪ ಮಾಂಸ ತಿನ್ನಿ, ಸ್ವಲ್ಪ ಯಾವಾಗಲೂ ಅನ್ನ ಮುದ್ದೆ ಒಳ್ಳೇದನ್ನ ಒಪ್ಕೊಂತೀನಿ. ಇಲ್ಲ ಅಂತ ಹೇಳಿ ಒಂದೇ ಥರ ಊಟ ಜಾಸ್ತಿ ತಿನ್ನಬೇಡಿ. ಎಷ್ಟು? ಓಕೆ, ಅದು ಈಗ ರಕ್ತ, ಆಮೇಲೆ ರಕ್ತ ಮಾತ್ರ ಕೊಡ್ತೀನಿ, ಸರ್ ಹೋಗುತ್ತೆ.